ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಸ್ಸು ನೀನೇ ಬಂದ್ಯಾವ? ಗಂಟಿ ಜಾತಕ ಎಲ್ಲಿ ಮಡಗಿದ್ಯವ? ಅವ್ವ ಅದು ನನ್ನ ರೂಮಲ್ಲಿದೆ. ವಾ ಹೌದಾ, ನಾನು ಆಗ್ಲಿಂದಲೂ ಅದನ್ನೇ ಹುಡುಕ್ತಾ ಇದ್ದೆ. ಕೊಡು ಬಾ, ಕೆಳಗಡೆ ಬ್ರೋಕರ್ ಕಾಯ್ತವ್ರೆ. ಮಿಸ್ಸು, ನನ್ನ ಮ್ಯಾಗ ನಂಬಿಕೆ ಐತೆ ಅಲ್ವರಾ? ಏನ್ ಮಿಸ್ಸು ಗ್ಯಾಪ್ ಕೊಟ್ಬಿಟ್ರಿ? ನಂಬಿಕೆ ಇಲ್ವೇ? ಹಾಗಲ್ಲ ಶ್ರೀ, ನಂಬ್ತೀನಿ. ಆದ್ರೆ ನಾನು ಎಲ್ಲದ್ರಲ್ಲೂ ಲಾಜಿಕ್ ನೋಡೋಳು. ಹೀಗೆ ಗೊತ್ತು ಗುರಿ ಇಲ್ಲದೆ ಹೋಗ್ತಿದೀವಂದ್ರೆ ನಂಗದು. ನಾವ್ ಎಲ್ಲಾದ್ರಾಗೂ ಮ್ಯಾಜಿಕ್ ನೋಡೋರು ಮಿಸ್ಸು. ಏನೋ ಒಂದು ಮ್ಯಾಜಿಕ್ ಆಯ್ತದೆ ಅಂತ ನಂಬಿ ಖಂಡಿತ ಆಯ್ತದೆ. ಅಷ್ಟೊಂದು ಜನಕ್ಕೆ ಅಂತ ಮಾಡಿರೋ ಅಡುಗೆ ಇದು, ಅದು ವೇಸ್ಟ್ ಆಗಬಾರ್ದು ಶ್ರೀ. ಈ ವಿಷಯನ ಲೈಟಾಗಿ ತೊಗೊಳಕ್ಕೆ ಆಗಲ್ಲ ನನಗೆ. ಪ್ಲೀಸ್ ಎಲ್ಲಿ ಹೋಗ್ತಿದ್ದೀವಂತ ಹೇಳಿ, ಇಲ್ಲಾಂದರೆ ನಾನು ಬರಲ್ಲ. ಎಲ್ಲಿ ಹೋಗ್ತಿದ್ದೀವಂತ ಹೇಳಿದ್ರೆ ಮಾತ್ರ ನಾನು ಬರೋದು ಶ್ರೀ. ಮಿಸ್ಸು, ಹುಡುಗರ ಕೈಯಿಂದ ತೋರೆಗೆ ಫೋನ್ ಮಾಡಿಸಿದ್ದೆ. ಅವ್ವ ಬೇಸರ ಮಾಡ್ಕೊಂಡು ಅಳ್ತಿದ್ರಲ್ಲ, ನನ್ನಿಂದ ನೋಡೋಕ್ಕಾಗಲಿಲ್ಲ ಮಿಸ್ಸು. ಅದಕ್ಕೆ ಬೇರೆ ದಾರಿ ಕಾಣಿಸ್ದೆ ದೊರೆಗೆ ಫೋನ್ ಮಾಡೋಕ್ಕೆ ಹೇಳ್ದೆ. ಆಮೇಲೆ ದೊರೆನೇ ಅಲ್ಲಿಗೆ ಹೋಗಕ್ಕೆ ಹೇಳಿದ್ದು. ಎಲ್ಲಿಗೆ? ನೀವು ನಂಗೆ ಒಂದು ಮಾತು ಹೇಳಿಲ್ವಲ್ಲ. ನೀವು ನನಗೆ ಫ್ರೆಂಡ್ ಅಥವಾ ದೊರೆಗೆ ಫ್ರೆಂಡಾ ಶ್ರೀ? ಕೋಪ ಮಾಡ್ಕೋಬೇಡಿ ಮಿಸ್ಸು. ಅವ್ನು ಯಾರು ಅಂತಾನೆ ನಾವು ನೋಡಿಲ್ಲ ಶ್ರೀ. ಅವನೇನಾದ್ರೂ ಎಡ್ವರ್ಟ್ ಮಾಡಿದ್ರೆ ಇಷ್ಟು ಅಡುಗೆನೂ ವೇಸ್ಟ್ ಆಗತ್ತೆ. ಎಡ್ವರ್ಟ್ ಆಗಿಲ್ಲ ಮಿಸ್ಸು, ನನ್ನ ನಂಬಿ. ನಿಮ್ನ ನಂಬಿದ್ರೆ ಅದು ಇಂಡೈರೆಕ್ಟಾಗಿ ಅವನ ನಮ್ದು ಹಾಗೆ ಅಲ್ವಾ? ಅವನೇನಾದ್ರೂ ಕೈ ಕೊಟ್ರೆ? ಇಲ್ಲ ಇಲ್ಲ, ಅವ್ನು ನಿಮ್ಗೋಸ್ಕರ ಏನು ಬೇಕಾದ್ರೆ ಮಾಡ್ತಾನೆ. ಅವ್ನು ಮೋಸ ಮಾಡೋಕ್ಕಿಲ್ಲ. ನಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನಾ? ಅದನ್ನ ಅವನೇ ಹೇಳಿದ್ನಾ? ಹಾ, ನಿಮ್ಗೋಸ್ಕರ ಏನ್ ಮಾಡೋಕ್ಕೂ ತಯಾರಾಗವನಂತೆ. ಅವ್ವ ಮಾಡಿದ ಅಡುಗೆ ಹಾಳಾಗಿಲ್ಲ. ಒಳ್ಳೆ ಮಿಸ್ಸು. ಸರಿ, ತಕೊಳ್ಳಿ, ಇದ್ರಾಗ ಫೋಟೋ ಐತೆ. ಒಳ್ಳೆ ಸಂಬಂಧ ತಗೊಬರ್ತೀನಿ ಅವರೇ. ನಾನು ಇನ್ನು ಬರ್ತೀನಿ ಅವರೇ. ಅಣ್ಣ, ಅನಾಥಾಶ್ರಮ ವೃದ್ಧಾಶ್ರಮದಿಂದ ಎಲ್ಲರೂ ಕರ್ಕೊಂಬಂದಿಕ್ಕೆ ಅಣ್ಣ. ಲೇ, ಅದು ವೃದ್ಧಾಶ್ರಮ ಅಲ್ವೋ, ವೃದ್ಧಾಶ್ರಮಕ್ಕಲ್ಲ. ಲೇ, ಈ ಟೈಮಲ್ಲಿ ಇದೆಲ್ಲ ಬೇಕಾ? ಬಂದವರೆಲ್ಲರೂ ಅಲ್ಲಿ ಕೂರ್ಸು, ಊಟ ಬರುತ್ತೆ, ಮಾಡ್ಕೊಂಡು ಹೋಗ್ಲಿ. ಅಲ್ಲ ಕಣಣ್ಣ, ದಿಢೀರಂತ ಹಿಂಗೆಲ್ಲ ಯಾಕೆ ಮಾಡ್ತಿದ್ವಿ ಅಂತ ಅರ್ಥನೇ ಆಗ್ತಿಲ್ಲ. ಎಲೆಕ್ಷನ್ ಹತ್ರ ಬಂತಲ್ಲ, ಅದಕ್ಕೆ ಕಣ್ಣ. ಓ ನಮಸ್ಕಾರ, ಬನ್ನಿ ಬನ್ನಿ, ನಿಮಗೆ ಕೈತಾ ಇದ್ದೋ. ನಮಸ್ಕಾರ. ಇವತ್ತೇನಾರು ವಿಶೇಷ ಆಯ್ತಾ? ಇದೆಲ್ಲ ನೋಡ್ತೀರ, ಏನೋ ಅನುದಾನದ ವ್ಯವಸ್ಥೆ ಮಾಡ್ಕೊಂಡಿರಂಗೈತೆ. ಅದನ್ನು ನಾನು ಕೇಳ್ತಾ ಇದ್ದೆ. ಓ, ನಿಮ್ಗೂ ಗೊತ್ತಿಲ್ವಾ? ಅದನ್ನ ನಾನು ಹೇಳ್ತೀನಿ. ನಮ್ಮ ಪಾರ್ಟಿಯಿಂದ ಬಡವರಿಗೆ, ಅನಾಥರಿಗೆ, ವೃದ್ಧರಿಗೆ ಊಟ ಹಾಕ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಒಂದಷ್ಟು ಊಟನ ಬೇರೆ ಬೇರೆ ಕಡೆ ಕಳಿಸ್ಬೇಕು ಅಂತಲೂ ಪ್ಲಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಇದೆಲ್ಲ. ವೀರಣ್ಣ ಎಲ್ಲಿ? ಬರ್ತಾರೆ ಬರ್ತಾರೆ ಬರ್ತಾರೆ. ಅವರೇ ನನ್ನನ್ನು ಬರೋಕೆ ಹೇಳಿದ? ಹಾ, ಅವರೇ ಹೇಳಿದ್ದು. ಆದ್ರೆ ನಾನು ನಿಮ್ಮನ್ನ ಅವ್ರ ಜೊತೆಗೆ ಯಾವತ್ತೂ ನೋಡೇ ಇಲ್ವಲ್ಲ. ಆದ್ರೆ ನಾನು ನಿಮ್ಮನ್ನೆಲ್ಲ ನೋಡಿದ್ದೀನಿ. ಸಾಹೇಬ್ರೆ ಹೇಳಿದಾರೆ ಅಂದಮೇಲೆ ನಿಮ್ಮನ್ನೆಲ್ಲ ಕರೆಯೋದಕ್ಕಾಗತ್ತಾ? ಕರ್ಕೊಂಡೋಗ್ರಿ ಇವರನ್ನೆಲ್ಲ. ಬನ್ನಿ ಬನ್ನಿ ಬನ್ನಿ.
ಅಣ್ಣ ಇಲ್ಲಿ ಏನು ನಡೀತದೆ ಅಣ್ಣ ಈಗಲಾದ್ರೆ ಹೇಳೋಣ. ಲವ್ ಸಾಹೇಬ್ರನ್ನ ಕಿಡ್ನಾಪ್ ಮಾಡ್ಬಿಟ್ಟವ್ರಕ್ಕಲ್ಲ. ನಮ್ಮ ಕಂಟಿ ಅಣ್ಣ ಹೇಳವ್ರೆ, ನಾವು ಹೆಂಗೆ ಹೇಳ್ತೀವಿ ಹಂಗೆ ಹೇಳ್ತೀನಿ ನನ್ನನ್ನೇನು ಮಾಡಬೇಡಿ. ಅದನ್ನ ನೀನು ಹೇಳಿದ ಮ್ಯಾಕ್ ತೀರ್ಮಾನ ಮಾಡ್ತೀವಿ. ಹೇಳೋ ಮೊದಲು. ಫೋನ್ ಮಾಡ್ಲಾ ನಿನ್ ಕಡೆ ಅವ್ರಿಗೆ. ಮುಗುಸೆ ತಗಿಲ ಹೇಳ ಹೇಳ ಬಾಬು ಫೋನ್ ಮಾಡಿ ನೋಡಿಸ್ಬೇಕಾರಕ್ಲಾ. ಹಲೋ ಬಾಬು. ಹೇಳಿ ಅಣ್ಣ. ಕಂಟಿ ಕಡೆಯವ್ರು ಬರ್ತಾವ್ರೆ, ನಾನು ಹೇಳ್ದಂಗೆ ಮಾಡ್ಲಾ? ಆಯ್ತಣ್ಣ. ಸರಿ ಅಣ್ಣ, ಆಯ್ತಣ್ಣ. ನೀವು ಹೇಳ್ದಂಗೆ ಎಲ್ಲ ನಡೀತದೆ. ನಮ್ಮ ಅಣ್ಣನ್ ತವನೇ ಆಟ್ಕೊಳ. ಮುಂಗುಸಿ ಏಟ್ಗಿರೋ ಕಿಮ್ಮತ್ತು ಮಾತ್ಗಿಲ್ಲಕಲ್ಲ. ಆದ್ರೂ ಇದನ್ನೆಲ್ಲ ರಾಜಿನೇ ಮಾಡೋಳೆ ಅಂತ ಅಣ್ಣಗೆ ಹೆಂಗ್ಲ ಗೊತ್ತಾಯ್ತಿನಾಗ? ಪುಟ್ಟಕ್ಕಂಗೆ ನಮ್ಮೂರ್ನಾಗೆ ಆಗದೆ ಇರೋರು ಇನ್ಯಾರಲ್ಲ ಅವ್ರೆ. ಇದನ್ನ ಕಂಡಿಡಿಯಕ್ಕೆ SBI ಅವ್ರು ಬರ್ಬೇಕಾ? SBI ಅಲ್ಲ, CBI. ಹೌದಲ್ಲ? ಅದೇ ಯಾರು ಎತ್ತ ಅಂತ ಕೇಳ್ದೇನೆ ಅಡುಗೆ ಒಪ್ಕೊಂಡು ತೆಪ್ಪು ಮಾಡಿಬಿಟ್ಟೆ. ಅವಸರ ಪಟ್ಬಿಟ್ನೇನೋ. ಅವ್ವ, ಸ್ನೇಹ ಮತ್ತು ಶ್ರೀ ಅವರು ಹೋಗೋರಲ್ವಾ, ಏನಾರ ಒಂದು ಆಯ್ತದೆ, ನೀನು ಚಿಂತೆ ಮಾಡಬೇಡ. ಬ್ಯಾರೆ ವ್ಯಾಪಾರ ಆಗಿದ್ದಿದ್ರೆ ಇವತ್ತಲ್ಲ ನಾಳೆ ನಮ್ಮ ಪದಾರ್ಥ ಮಾರಾಟ ಆಯ್ತದೆ ಅಂತ ಸಮಾಧಾನ ಪಟ್ಕೋಬೋದಾಯ್ತು ಕಣ್ಸಣ್ಣ. ಆದರೆ ನಮ್ದು ಹಂಗಲ್ವೇ. ಇವತ್ತೊಂದು ದುಡ್ಡು ಹಾಕಿದ್ದೀವಿ, ಅದ್ರಾಗೂ ಆಟೊಂಥರ ಅನ್ನ ಎಲ್ಲ ಹಾಳಾಗ್ಬಿಡ್ತದಲ್ಲವ. ಅದು ಶಾನ ಬೇಸರ ಆಯ್ತದೆ. ಆ ಹುಡುಗ ಆಟೋನ್ ಭರವಸೆ ಕೊಟ್ಟವನೇ ಅಂದ್ಮ್ಯಾಕೆ ಏನಾದರೂ ಒಂದು ದಾರಿ ಮಾಡ್ತಾವನೆ ಬಿಡು ಪುಟ್ಟಕ್ಕ. ಆ ತಾಯಿನೇ ಕಾಪಾಡಬೇಕು. ಏನಾಯ್ತದೋ ಇವನು. ಸಹನಾ ಅಕ್ಕ, ಶ್ರೀ ಅವರು ನಿಜವಾಗ್ಲೂ ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕ್ತಾರೆ ಅಂತೀಯಾ? ನನಗೆ ನಂಬಿಕೆ ಐತೆ ಕಣವಿ. ನನಗೂ ಇದೆ, ಅದಕ್ಕೆ ಅವ್ರ ಮೇಲೆ ಸ್ವಲ್ಪ ಡೌಟ್ ಹೊಡಿತಿರೋದು. ಇವನು ಹೇಳ್ತಿದ್ಯವಿ 500 ಜನಕ್ಕೆ ಮಾಡಿರೋ ಊಟನ ಅಷ್ಟು ಸಲೀಸಾಗಿ ಬೇರೆ ಯಾರಿಗೋ ಕೊಟ್ಟು ದುಡ್ಡು ತೊಗೊಂಬರೋಕ್ಕಾಗುತ್ತಾ ಅಕ್ಕ? ಶ್ರೀ ಅವ್ರು ಏನಾದರೂ ಇದನ್ನು ಸಕ್ಸಸ್ಫುಲ್ಲಾಗಿ ಮಾಡಿಬಿಟ್ರೆ ಅವರು ನಾವು ಅಂದ್ಕೊಂಡಿರೋಷ್ಟು ಸಾಮಾನ್ಯದವ್ರಂತೂ ಅಲ್ಲ. ನನಗೆ ಮೊದಲಿಂದನೂ ಅವ್ರ ಮೇಲೆ ಒಂದು ಡೌಟ್ ಇದೆ. ಬಂಗಾರಮ್ಮನ ಜೊತೆ ಮಾತಾಡ್ತಿರ್ತಾರೆ, ಕೇಳಿದ್ರೆ ಏನೇನೋ ಕತೆ ಹೇಳ್ತಾರೆ. ಅದು ಎಂಥ ಕಷ್ಟ ಬಂದರೂ ಆರಾಮಾಗಿ ನಿಭಾಯಿಸ್ತಾರೆ. ಎಂಥ ವಿಚಿತ್ರ ಕ್ಯಾರೆಕ್ಟರ್ ಅಲ್ವಾ ಅಕ್ಕ? ಒಬ್ಬ ಸಾಮಾನ್ಯ ಗದ್ದೆ ಕೆಲಸ ಮಾಡೋನ್ಗೆ ಇಷ್ಟೆಲ್ಲ ಹೇಗೆ ಸಾಧ್ಯ? ಸಹಾಯ ಮಾಡೋರ ಮ್ಯಾಕೆ ಸಂಶಯ ಪಡೋದು ತೆಪ್ಪು ಕಣವಿ. ವಾಗ ನೀನು ಓದ್ಕೋ. ಇದನ್ನೆಲ್ಲ ಕನ್ನಡ ರಾಜ್ಯೋತ್ಸವದ ಪರವಾಗಿ ಮಾಡ್ತಾ ಇದ್ದೀವಿ. ನಮ್ಮ ಪಕ್ಷದಿಂದ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಬಹಳ ದಿನದಿಂದ ಚರ್ಚೆ ನಡೀತಾ ಇತ್ತು. ಯಾರನ್ನಪ್ಪ ಈ ಸ್ಥಾನಕ್ಕೆ ತರೋದು ಅಂತ ನಾವು ಬಹಳ ಯೋಚಿಸ್ತಾನೆ ಇದ್ವಿ. ಕೊನೆಗೆ ಸಾಹೇಬ್ರು ನಿಮ್ಮ ಹೆಸರನ್ನೇ ಹೇಳಿದ್ರು. ಊರಲ್ಲಿ ಒಳ್ಳೆ ಹೆಸರಿದೆ, ಜನರಿಗೆ ಸಹಾಯ ಮಾಡೋ ಗುಣ ಇದೆ, ಅದಕ್ಕೆ ಸಾಹೇಬ್ರು ನಿಮ್ಮನ್ನೇ ನಿಲ್ಲಿಸೋಣ ಅಂದರು. ಜನಸೇವೆ ಮಾಡೋದಕ್ಕೆ ನಾನು ಯಾವಾಗಲೂ ತಯಾರಾಗಿರ್ತೀನಪ್ಪ. ಅದು ಸರಿ, ಸಾಹೇಬರು ಎಷ್ಟೊತ್ತಿಗೆ ಬರ್ತಾರೆ? ಅವರು ಬಿಸಿ ಇದ್ದಾರಪ್ಪ, ಯಾವಾಗ ಬೇಕಾದರೂ ಬರ್ಬೋದು. ಬರ್ಲಿ ಏನು ತೊಂದರೆ ಇಲ್ಲ. ನೀವು ಯಾವುದ್ರ ಬಗ್ಗೆ ಮಾತಾಡ್ತಾ ಇರೋದು? ಈ ಗ್ರಾಮ ಪಂಚಾಯತಿ ಚುನಾವಣೆ ಬಗ್ಗೆನಾ? ರಾಜಿ, ಇದೆಲ್ಲ ನಿಂಗೆ ಬೇಕಿತ್ತ? ರೀ, ಅವ್ರೆಷ್ಟು ಪ್ರೀತಿಯಿಂದ ಕರೆದವ್ರೆ. ಊರ್ನಾಗೆ ಯಾರನ್ನ ಬೇಕಾದ್ರೂ ಕರಿಬೋದಿತ್ತು, ನಮ್ಮನ್ನೇ ಅಲ್ಲಲ್ಲ ನನ್ನನ್ನೇ ಕರೆದವ್ರೆ ಅಂದಕ್ಕೆ
ನಾವು ಅವ್ರಿಗೆ ಗೌರವ ಕೊಡ್ಬೇಕಲ್ವಾ? ಇದ್ಯಾಕೋ ಎಲ್ಲೋ ಮಿಸ್ ಸೂಡಿ ಅಂತ ಕಾಣ್ತಾ ಇತ್ತಲ್ಲ. ರಾಜಿಗೆ ಯಾಕೆ ಇದು ಅರ್ಥ ಆಯ್ತಿಲ್ಲ? ಅಣ್ಣ ಅನ್ನದಾನ ಶುರುವಾಗಿದೆ. ಓಹೋ ಒಳ್ಳೇದು ಒಳ್ಳೇದು. ಎಷ್ಟು ಜನ ಬಂದವ್ರೆ? ಅಣ್ಣ ಸುಮಾರು ಜನ ಬಂದಿದ್ದಾರೆ. ಆಶ್ರಮಗಳಿಗೆ ನಮ್ಮರೇ ಹೋಗಿ ಕರ್ಕೊಂಡ್ ಬರ್ತಾ ಇದ್ದಾರೆ. ನೋಡಿದ್ರ ಸುತ್ತಮುತ್ತ ಹಳ್ಳಿಯಿಂದ ಜನ ಬಂದ್ಬಿಟ್ಟವ್ರಂತ. ನಿಮ್ಮ ಹೆಸರು ಜೋರಾಗಿ ರೀಚ್ ಆಯ್ತದೆ. ರಾಜಕೀಯದಲ್ಲಿ ಅದೇ ಮುಖ್ಯ. ಜನಕ್ಕೆ ನಾವ್ ಯಾರು ಅಂತ ಗೊತ್ತಾಗಬೇಕು. ಹೌದು ಗೊತ್ತಾಗ್ಲೇಬೇಕು. ಅಲ್ಲೇ ಸುರೇಶ, ಆ ಊಟ ಸಾಲಲ್ಲಿ ಮುಚ್ಚರ್ನ ಖಾಲಿ ಮಾಡಿಸು. ಇವ್ರು ಜನ ಜೊತೆ ಕೂತ್ಕೊಂಡು ಊಟ ಮಾಡ್ಲಿ. ಅಯ್ಯಯ್ಯ, ನಮ್ಗೆ ಹಸಿವಿಲ್ಲ, ತಿಂಡಿ ತಿಂದಿದ್ದು ಲೇಟು. ಅಯ್ಯೋ, ನೀವು ಹಂಗೆಲ್ಲ ಹೇಳುವಂಗೆ ಇಲ್ಲ. ಜನರ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೇನೆ ಜನರಿಗೆ ನಿಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಬರೋದು. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹಿಂಗೆ ಜನಗಳ ಜೊತೆ ಬೆರೀತಾರೆ, ನಾವು ನಿಮ್ಮವರಿಂದ ತೋರ್ಸ್ಕೊತಾರೆ. ಇದೆಲ್ಲ ರಾಜಕೀಯ ಇಲ್ಲ ಅನ್ಬಾರ್ದು. ಎದೇಳಿ. ಸುರೇಶ, ಇವ್ರನ್ನ ಊಟ ಕರ್ಕ ಹೋಗು. ಹೋಗಿ ಮತ್ತೆ ನಡೀರಿ. ರಾಜಿ, ಯಾರು ನಿನ್ ಕಡೆಗೆ ನೋಡ್ತಾ ಇಲ್ಲ. ನಿನ್ ಕಡೆ ಕೈ ಇಳಿಸಮ್ಮೆ. ಅಯ್ಯ, ಯಾರು ನೋಡ್ಲಿ ಬಿಡ್ಲಿ, ನಾವು ಕೈ ಬೀಸ್ತಲೇ ಇರ್ಬೇಕು. ಅದೇ ಕಡೆಯ ರಾಜಕೀಯ. ನೀಗಿದೆಲ್ಲ ಗೊತ್ತಾಗಕ್ಕೆಲ್ಲ ಸುಮ್ಕಿರೋ. ಲೇಕಾಳಿ, ನನ್ ಜಂತಾವಿದ್ದಾಗ ಫೋಟೋ ತೆಗಿಲ್ಲ, ಸಂದಾಗ್ ಬರ್ಬೇಕು. ಹಾ ಸರಿ ಕಣಕ್ಕ. ಪುಟ್ಟಕ್ಕ, ಸ್ನೇಹ ಇನ್ನೂ ಬಂದಿಲ್ಲ ಅಂತ ನೋಡ್ತಿದೀಯನಕ್ಕ. ನಾನುವೇ ಅವ್ರ ಜೊತೆಲೆ ಹೋಗಿದ್ದಿದ್ರೆ ಚಂದಾಕಿರ್ತಿತ್ತೇನೋ ಕಣ್ಸ ಅಂತ. ಯಾರು ಹೋಗಿದ್ದಿದ್ರು ಅಷ್ಟೇ ಅವ. ಇದು ಕುತ್ಕಕ್ಕೆ ಬಂದಿರೋ ಕೇಸು ಕಷ್ಟ ಇದೆ. ಅಪ್ಸಕ್ನ ನುಡಿಬೇಡ್ವೆ ಕರ್ಮ. ಅಪ್ಶಕ್ನ ನುಡಿಯಕ್ಕೆ ನನಗೇನು ಆಸೆನಾ? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲೇ ಊಟ ಉಳಿಯುತ್ತಂತೆ. ಇನ್ನು ನಾವು ಯಾರಿಗೋಸ್ಕರ ಅಡುಗೆ ಮಾಡಿದ್ದೀವೋ ಆ ವ್ಯಕ್ತಿನೇ ಅಭ್ಯಾಸ ಆಗಿದ್ದಾನೆ. ಇನ್ನು ಯಾರನ್ನ ಹುಡುಕಿ ಇಷ್ಟು ದೊಡ್ಡ ಆರ್ಡರ್ನ ಕೊಡೋಕ್ಕಾಗತ್ತೆ ಹೇಳವ? ಸುಮಾ, ಪುಟ್ಟಕ್ಕನ್ಗಿರೋ ಚಡ್ಪಡಿಕೆಯಲ್ಲಿ ನೀನ್ ಬ್ಯಾರೆ. ಹೊಸಿ ಸುಮ್ಕಿರವ. ಪುಟ್ಟಕ್ಕ, ದ್ಯಾವ್ರ ಮೇಲೆ ಭಾರ ಹಾಕಿ ಸುಮ್ಕಿದ್ಬಿಡು, ಎಲ್ಲ ಒಳ್ಳೇದಾಯ್ತದೆ. ಅದು ಸರಿನೇ. ಈ ಕಿತ ನಮ್ಮ ದುಡುಕ್ ಬುದ್ಧಿಯಿಂದ ಮಾಡಿರೋ ಅನಾಹುತಕ್ಕೆ ತಾಯಿನೇ ಕ್ಷಮಿಸಿ ದಾರಿ ತೋರಿಸಿ. ಅವ್ವ, ಯಾರಿಗೂ ಮೋಸ ಮಾಡಿ ಸಂಪಾದನೆ ಮಾಡಿದ ಕಾಸಲ್ಲ. ಮಗಳ ನಿಶ್ಚಿತಾರ್ಥ ಮತ್ತು ಮದುವೆ ಹೊಸಿ ಸಂದಾಕ್ ಮಾಡಬೇಕು ಅನ್ನೋ ಆಸೆಯಿಂದ ಇದ್ಬ ದುಡ್ಡೆಲ್ಲ ಒಟ್ಟು ಮಾಡಿ ಬಂಡವಾಳ ಹಾಕಿ ಅವ್ರಿಗೆ ಅಡುಗೆ ಮಾಡಿಕೊಟ್ಟೆ. ನಾನು ಮಾಡಿದ ತೆಪ್ಪಾಗಿದ್ರೆ ನನ್ನ ಬುದ್ಧಿ ಕಲಿಸು, ಇಲ್ಲಾಂದರೆ ನನ್ನ ಜೊತೆ ನಿಂತು ನನ್ನ ಕಾಪಾಡಪ್ಪ.
ಎಷ್ಟು ಚೆನ್ನಾಗಿತ್ತಲ್ಲ ಊಟ, ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಹೇಗೆ ಸಾಧ್ಯ ಶ್ರೀ? ಫೋನ್ ಮಾಡಿ ಹೇಳಿದ ತಕ್ಷಣ ದೊರೆ ಇಷ್ಟೆಲ್ಲ ಸೆಟಪ್ ಮಾಡಿಬಿಟ್ಟಿದಾರಾ? ಆಡಿದಾರಾನ ಏನು ಮಿಸ್ಸು ದಿಢೀರಂತ ಅವನ ಮ್ಯಾಕೆ ಗೌರವ ಜಾಸ್ತಿ ಆದಂಗೈತೆ. ಛೆ ಹಾಗೇನಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿ ಜಾಸ್ತಿ ದಿವಸದ ಆಯ್ತಲ್ವೇ? ಅಡುಗೆ ಮಾಡಿರೋ ಮನ್ಸು ಸಂದಾಗೈತಿ, ಅದಕ್ಕೆ ಊಟ ಚೆನ್ನಾಗಿರೋದು. ಸಹಾಯ ಮಾಡಿದವ್ರಿಗೆ ಗೌರವ ಕೊಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಶ್ರೀ? ಏನಂದ್ರೆ ಮಿಸ್? ಏನಿಲ್ಲ. ಆದ್ರೆ ಇಷ್ಟು ಬೇಗ ಇದೆಲ್ಲ ಅರೇಂಜ್ ಮಾಡಕ್ಕೆ ಹೇಗೆ ಸಾಧ್ಯ? ನನ್ನಿಂದ ಇದೆಲ್ಲ ನಂಬಕ್ಕೆ ಆಗ್ತಿಲ್ಲ. ಇನ್ನೂ ನಿಮ್ಗೆ ಇದೆಲ್ಲ ಸೆಟಪ್ ಮಾಡಿರೋದು ಯಾರು ಅಂತ ಗೊತ್ತಿಲ್ಲ ಅಲ್ವರ? ದೊರೆನೇ ಅಲ್ವಾ? ನಿಮ್ಮನ್ನ ಇಲ್ಲಿಗೆ ಬರಕ್ಕೆ ಹೇಳಿದ್ದು ದೊರೆನೆಯ, ಆದ್ರೆ ಅವನು ಇನ್ನೊಂದು ದೊಡ್ಡ ಪಿಲಾನೆ ಮಾಡೋಣ ಮಿಸ್ಸು. ಏನು? ತಡೀರಿ ನಿಮಗೆ ಗೊತ್ತಾಯ್ತದೆ. ಈ ತರ ಎಲ್ಲ ಸಸ್ಪೆನ್ಸ್ ಬೇಡ ಶ್ರೀ. ಏನು ಅಂತ ಹೇಳಿ ಪ್ಲೀಸ್. ಊಟ ಏನೋ ವೇಸ್ಟ್ ಆಗ್ದಂಗೆ ಜನ ಹೊಟ್ಟೆ ತುಂಬ ತಿಂತಾವ್ರೆ, ಆದ್ರೆ ನೀವು ಹಾಕಿರೋ ದುಡ್ಡು ವಾಪಸ್ ಬರ್ಬೇಕಲ್ವೇ? ಹೌದು, ಆದ್ರೆ ಹೇಗೆ? ದುಡ್ಡು ಯಾರು ಕೊಡ್ತಾರೆ ಶ್ರೀ? ಅದೇ ಗುಟ್ಟು ಶ್ರೀ. ಇನ್ನೇನು ಅವರೇ ಕರೀತಾರಲ್ಲ, ಈರೇ ಮಿಸ್ಸು. ಊಟ ಮಾತ್ರ ಬೊಂಬಾಟ್ ಆಗೈತೆ. ಸಿಟಿ ಹೋಟ್ಲಿಂದ ಆರ್ಡರ್ ಮಾಡಿ ತರಿಸಿರ್ಬೇಕು. ತಿನ್ನು ಅದೇಗೆ ಏನು ಹಂಗೆ ಗರ ಪಡೋ ನಂಗೆ ಕುಂದ್ಕೊಂಡಿದ್ಯಾ? ಓ, ಇಂಥ ರುಚಿಯಾದ ಊಟ ನೀನು ಯಾವತ್ತೂ ತಿಂದೇ ಇಲ್ಲ ಅಲ್ಲ, ಅದಕ್ಕೆ. ತಿನ್ನು ಪಸಂದ್ ಆಗೈತೆ, ತಿನ್ನು. ಎಲ್ರು ಖುಷಿಯಾಗಿ ತಿಂತಾವ್ರೆ. ಎಲ್ರು ನಿಧಾನಾಗ ಆರಾಮಾಗಿ ತಿನ್ನಿ. ಊಟ ಸಂದಾಗೈತಾ? ಊಟ ಸಾನೆ ಸಂದಾಗೈತೆ. ಇದು ಪುಟ್ಟಕ್ಕನ ಕೈ ರುಚಿ ಇದ್ದಂಗೆ ಐತಲ್ಲ. ಬೇಡ, ಸೋಂಕಿಗೆ ಹೇಳಿದ್ರೆ ದೊಡ್ಡ ರಂಪಾಟ ಮಾಡ್ಬಿಡ್ತಾಳೆ. ಅಜಯ್, ಹೊಸಿ ನಿಧಾನಕ್ಕೆ ತಿನ್ನು, ಗಂಟ್ಲಿಗೆ ತೆಗಿಯಾಕಂಬಿಟ್ಟಾಕ. ಅಕ್ಕೋ ದಿಟ್ಟವಾಗ್ಲೇ ಬೊಂಬಾಟಾಗೈತೆ. ಅಡುಗೆ ಮಾತ್ರ ಪಸಂದಾಗಿ ಮಾಡ್ಸಿದ್ದೀರಾ. ಇಂಥ ಊಟ ತಿನ್ನೋಕೆ ಪುಣ್ಯ ಮಾಡಿರ್ಬೇಕು. ಹೌದೌದೌದು. ಇವಾಗ ಅವನು ಹೇಳ್ದಂಗೆ ಕೇಳಲಿಲ್ಲ ಅಂತಂದ್ರೆ ಸಾಹೇಬ್ರನ್ನ ಬುಡಕ್ಕಿಲ್ಲ. ಮಾಜನಗಳೇ, ಹೆಂಗೈತೆ ಊಟ? ಒಳ್ಳೇದು. ಅಯ್ಯೋ, ನನ್ನ ಕೈ ಮುಗಿಯಕ್ಕೆ ಹೋಗ್ಬೇಡಿ. ಇವತ್ತಿನ ಊಟದ ಖರ್ಚನ್ನ ನಮ್ಮ ಮುಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಮ್ಮ ರಾಜೇಶ್ವರಿ ಅವರು ಭರಿಸ್ತಾ ಇದ್ದಾರೆ. ಹೂವಾಗಿದ್ಯಾ? ನೀರು ಕುಡಿ. ನಿಮ್ಗೇನು ಅಭ್ಯಂತರ ಇಲ್ವಲ್ಲ ರಾಜೇಶ್ವರಿ ಮೇಡಮ್? ನಿಮ್ಮನ್ನು ಕೇಳದೆ ಖರ್ಚನ್ನೆಲ್ಲ ನೀವೇ ಭರಿಸ್ತೀರಿ ಅಂತ ಹೇಳ್ಬಿಟ್ಟೆ. ನಿಮ್ಮಿಂದ ಆಗಲ್ಲ ಅಂದರೆ ನಾನೇ ಕೊಡ್ತೀನಿ. ಕೊಟ್ಬಿಡಿ. ಇಲ್ಲ, ನಾನೇ ಕೊಡ್ತೀನಿ. ನನಗೇನು ತೊಂದರೆ ಇಲ್ಲ. ಹಂಗಾರೆ ಕ್ಯಾಟ್ರಿಂಗ್ನವರ ಕರ್ಸದೆ ಮೇಡಮ್? ನೀವೇ ನಿಮ್ಮ ಕೈಯಾರ ದುಡ್ಡು ಕೊಡ್ತೀರಾ ಮೇಡಮ್? ಆಗ್ಲಿ. ನನಗೂ ಊಟ ಸಾನ ಇಷ್ಟ ಆಯ್ತು. ಅಡುಗೆ ಯಾರು ಮಾಡಿದ್ದು? ಹೀರಿ ಮೇಡಮ್, ಒಂದು ನಿಮಿಷ ಕರೆಸ್ತೀನಿ. ಹುಡುಗ್ರ, ಅವ್ರನ್ನ ಕರ್ಕ ಬನ್ನಿ. ಓ, ನಮ್ಮ ಪುಟ್ಟಕ್ಕನ ಮಗಳು ಸ್ನೇಹ. ನೋಡ್ದ, ನಾನು ಹೇಳಿಲ್ವಾ ಪುಟ್ಟಕ್ಕನ ಮೆಸ್ ಊಟ ಅಂತ?